ನಾಪಕ್ಲುವಿನ ಕೆಪಿಎಸ್ ಶಾಲಾ ಮೈದಾನದಲ್ಲಿ 5ನೇ ವರ್ಷದ ಕೊಡವ ಕೌಟುಂಬಿಕ ಕೇರ್ಬಲಿ ನಮ್ಮೆ ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದೆ. ನಾಪಕ್ಲುವಿನ ಚೇಕ್ಪೋಂಡ ಕುಟುಂಬ 5ನೇ ವರ್ಷದ ಕೊಡವ ಕೌಟುಂಬಿಕ ಕೇರ್ಬಲಿ ನಮ್ಮೆಯ ಸಾರಥ್ಯ ವಹಿಸಿದ್ದು, ಜಿದ್ದಾಜಿದ್ದಿನ ಪೈಪೋಟಿಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೈದಾನವನ್ನು ಸಜ್ಜುಗೊಳಿಸುವ ಅಂತಿಮ ಹಂತದ ಕಾರ್ಯಗಳು ಬುಧವಾರ ಜರುಗಿದವು. ಮೈದಾನದ ಸಿದ್ಧತೆ, ಮಾರ್ಕಿಂಗ್, ಶಾಮಿಯಾನ ಅಳವಡಿಕೆ ಕಾರ್ಯಗಳು ಜರುಗಿದವು. ಕೊಡವ ಕುಟುಂಬಗಳ ನಡುವೆ ಚೇನಂಡ ಕಪ್ ಹಾಕಿ ಉತ್ಸವ ಇಲ್ಲಿನ ಜನರಲ್ ಕೆ.ಎಸ್. ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದು, ಕ್ರೀಡಾ ಪ್ರೇಮಿಗಳ ಮನಸೆಳೀತಾ ಇದೆ. ಇದೀಗ ಚೇಕ್ಪೋಂಡ ಕುಟುಂಬದ ವತಿಯಿಂದ ಏರ್ಪಡಿಸಲಾಗಿರುವ ಕೊಡವ ಕೌಟುಂಬಿಕ ಹಗ್ಗ ಜಗ್ಗಾಟ ಸ್ಪರ್ಧೆ ಅಪಾರ ಸಂಖ್ಯೆಯ ಕ್ರೀಡಾ ಪ್ರೇಮಿಗಳ ಮನಸೂರೆಗೊಳ್ಳಲಿದೆ. ಕೊಡವ ಕುಟುಂಬಗಳ ನಡುವಿನ ಹಗ್ಗ ಜಗ್ಗಾಟ ಸ್ಪರ್ಧೆ ಈ ಬಾರಿ ಭಾರತೀಯ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗ್ತಾ ಇದೆ ಎಂದು ಅಕಾಡೆಮಿ ಅಧ್ಯಕ್ಷ ಕಿರಣ್ ಪೊಂದಪ್ಪ ತಿಳಿಸಿದ್ದಾರೆ. ಚೇಕ್ಪೋಂಡ ಒಕ್ಕಲರ ಕೇರ್ಬಲಿ ನಮ್ಮೆರ ಎಲ್ಲ ತಯಾರಿಯು ಆಯ್ತು. ನಾಳೆ ಪೊಲಾಕ ಇನಾಗ್ರೇಷನ್ ಉಂಡು. ಪೊಲಾಕ 9 ಗಂಟೆಗೆ ನಂಗೆ ಹೊನ್ನಾಡು ಅಲ್ಲಿಂದ ನಂಗೆ ಪ್ರೊಸೆಷನ್ ಶುರು ಆಪ 9 ಗಂಟೆಗೆ 11 ಗಂಟೆಗೆ ನಂಗೆ ಶಾರ್ಪ್ ಆಯ್ತು. ನಂಗೆ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡುವ ಸಭಾ ಕಾರ್ಯಕ್ರಮ ಉಂಡು. ಅಂದರೆ ಕಾವೇರಿ ಕಾಲೇಜ್ ಪಕ್ಕಡ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಉಂಡು. ಎಲ್ಲ ಆಯಿತು. ನಾಳೆ ನಂಗಡ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಎಲ್ಲರೂ ಬಾರಿ ನಂಗೆ ಕೂಡ ನಿಂದಿದ್ದು ನಂಗೆ ಸಹಕಾರ ತಾರಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ನಂಗೆ ಇದು ಆಲ್ರೆಡಿ ನಂಗೆ ಕೊಡ್ತಿತ್ತು. ನಂಗೆ ಬಂದನುಂಡು. ನಂಗೆ ಈ ಕುರಿ 295 ಟೀಮ್ ಬಂತು. ಸೊ ಅದಂಗೈತೆ ಬುಕ್ ಆಫ್ ರೆಕಾರ್ಡ್ ಆಯ್ತು. ಕೊಡವ ಕೌಟುಂಬಿಕ ಕೇರ್ಬಲಿ ನಮ್ಮೆ ಸಮಾರಂಭವನ್ನು ಶಾಸಕ ಎಸ್ ಪೊನ್ನಣ್ಣ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದ ಉಪಾಧ್ಯಕ್ಷ ಚೆಪ್ಪುಡಿರ ಅರುಣ್ ಮಾಚಯ್ಯ, ವಿಧಾನ ಪರಿಷತ್ನ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪ, ದಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ, ರೈತ ಸಂಘದ ಅಧ್ಯಕ್ಷ ಕಾಡೆಮಾಡ ಸೋಮಯ್ಯ, ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮೇದುರ ವಿಶಾಲ್, ಕಾಫಿ ಬೆಳೆಗಾರ ಬೊಳ್ಳಚೆಟ್ಟಿರ ಸುರೇಶ್ ಪಾಲ್ಗೊಳ್ಳಲಿದ್ದಾರೆ. ಈವೆಂಟ್ ಆನಾಳದ ವಿಭಾಗത്തിൽ ಎಂತಂಚೆಂಗಿ ಫಸ್ಟ್ ಪ್ರೈಸ್ 4 ಲಕ್ಷ ಪಿಂಜ ಟ್ರೋಫಿ, ಆಮೇಲೆ 2ನೇ ಪ್ರೈಸ್ 75,000 ಪಿಂಜ ಟ್ರೋಫಿ, 3ನೇ ಪ್ರೈಸ್ 50,000 ಪಿಂಜ ಟ್ರೋಫಿ, 4ನೇ ಪ್ರೈಸ್ 40,000 ಪಿಂಜ ಟ್ರೋಫಿ, 5ನೇ ಪ್ರೈಸ್ 30,000 ಪಿಂಜ ಟ್ರೋಫಿ, 6ನೇ ಪ್ರೈಸ್ 20,000 ಪಿಂಜ ಟ್ರೋಫಿ. അതേ അങ്ങനെ ആനാൾക്ക് എന്തിനുണ്ട് അതേ പ്രൈസ് ട്രോഫി പൊന്നാൾ വിഭാഗത്തിപ്പ. ಈ ವಿಶೇಷತೆ ಅಂತ ಅಂಚೆಂಗಿ 16 ವಯಸ್ಸರ ಒಳಪಟ್ಟ ಮಕ್ಕಕ್ಕೆ ಅದು 3 ಕುഞ്ഞോಳು ಕುഞ്ഞೋಳು ಒಕ್ಕಚೆ ಕೂಡಿಟ್ಟು ಕಾಂಪೀಟ್ ಮಾಡುವಂಥದ್ದು. ಅದು ಹೆಚ್ಚಿಗೆ ಫಸ್ಟ್ ಪ್ರೈಸ್ 20,000 ಪಿಂಜ ಟ್ರೋಫಿ, ಸೆಕೆಂಡ್ ಪ್ರೈಸ್ 15,000 ಪಿಂಜ ಟ್ರೋಫಿ, 3ನೇ ಪ್ರೈಸ್ 10,000 ಪಿಂಜ ಟ್ರೋಫಿ ಇಂದನೇ ಉಂಡು. ಎಲ್ಲರೂ ಬಂತು ಕೂಡಿಯಾಡ್ತಿದ್ದು ಸಾಕಾಡ್ತಿತ್ತು ನಂಗಡ ಈ ಈವೆಂಟ್ನ ಸಕ್ಸಸ್ ಮಾಡೋಣ ಎಂದು ಎಲ್ಲರನ್ನ ಕೊಟ್ಟರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು.